Perfect News Canada. Your trust, our responsibility. Flawless reporting without any hidden agendas. ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ಸನದಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಅಂದರೆ ಆಗಸ್ಟ್ 11ನೇ ತಾರೀಕಿಗೆ ನಮ್ಮ ಮನೆತಾನ ಹಾಗೂ ನನ್ನ ಜೊತೆ ಒಳ್ಳೆ ಒಡನಾಟ ಇರುವಂತ ನಮ್ಮ ಶಿವಾನಂದ ಮುಡ್ಸಿ ಅವರದ 50ನೇ ಹುಟ್ಟಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಚ್ಛಪಡ್ತೀನಿ. ಅವರು ಇಷ್ಟು ವರ್ಷ ಸಂಕೇಶ್ವರದಲ್ಲಿ ಜನರ ಜೊತೆ ಬೆಳೆದು ಜನರ ಸೇವೆ ಮಾಡ್ಕೋತು ಇವತ್ತಿಗೆ ವಿದ್ಯುತ್ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಬರೋ ದಿನಮಾನದಲ್ಲಿ ದೇವರು ಇನ್ನೂ ಒಳ್ಳೆ ರೀತಿಯಿಂದ ಒಳ್ಳೆ ಹುದ್ದೆಯವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಕಳೆದ 3-4 ವರ್ಷಗಳಿಂದ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಂಕೇಶ್ವರ ಭಾಗದಲ್ಲಿ ಒಂದು ಹೆಸರು ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ರಾಜಕಾರಣ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಧಾರ್ಮಿಕ ಕಾರ್ಯಗಳಿರ್ಬೋದು, ಅಥವಾ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಇರ್ಬೋದು. ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ನಿಂತು ಸಮಾಜ ಸೇವೆಯನ್ನೇ ಮಾಡ್ತೀನಿ ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ನಿರಂತರವಾಗಿ ಶ್ರಮ ಹಾಕಿ ಒಂದು ಸಮಾಜದಲ್ಲಿ ಗುರುತಿಸಿಕೊಳ್ಳುವುದರ ಮೂಲಕ ಜನರ ಒಬ್ಬ ಯುವ ನಾಯಕ ಅಂತೇಳಿ ಏನು ಗುರುತಿಸಿಕೊಳ್ತಾ ಇದ್ದಾರೆ, ಆ ವ್ಯಕ್ತಿನೇ ಶಿವಾನಂದ ಮುಡ್ಸಿ ಉರ್ಫ್ ನಂದು ಮುಡ್ಸಿ. ಇಂದಿನ ಯುವ ಸಮುದಾಯ ಅಥವಾ ಯುವ ಮುಖಂಡರು ಕೇವಲ ರಾಜಕಾರಣದಲ್ಲಿ ಬೆಳೆಯಬೇಕು ಎಂಬ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ರಾಜಕಾರಣಿಗಳ ಜೊತೆ ಅಡ್ಡಾಡಿ ಅಥವಾ ಗುರುತಿಸಿಕೊಂಡು ಸಮಾಜದಲ್ಲಿ ತಾವೇನೋ ಇದ್ದೀವಿ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದೆಲ್ಲವನ್ನ ಮೀರಿ ಸಮಾಜ ಸೇವೆಯನ್ನ ಮಾಡಬೇಕು, ದಾನ ಧರ್ಮವನ್ನ ಮಾಡಬೇಕು, ಯುವಕರ ಕೆಲಸಗಳನ್ನ ಮಾಡಬೇಕು, ದೀನ ದಲಿತರ ಪರವಾಗಿ ಹೋರಾಟವನ್ನ ಮಾಡಬೇಕು, ನೊಂದವರ ಪಾಲಿಗೆ ಒಂದು ಆಶಾಕಿರಣವಾಗಿ ಹೊರಹೊಮ್ಮಬೇಕು ಎಂಬ ಇಚ್ಛಾಶಕ್ತಿಯಿಂದ ಒಬ್ಬ ಉದ್ಯಮಿ ಹೇಗಿದ್ರು ಕೂಡ ಸಮಾಜ ಸೇವೆಯನ್ನೇ ಮಾಡ್ತೀನಿ ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ರಾಜಕೀಯವಾಗಿ ಗುರುತಿಸಿಕೊಳ್ಳುವುದರ ಮೂಲಕ ಜನರ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವ ನಾಯಕ ಸಂಕೇಶ್ವರದ ಶ್ರೀ ಶಿವಾನಂದ ಮುಡ್ಸಿ. ಈ ವ್ಯಕ್ತಿ ಎಷ್ಟೊಂದು ಆಕ್ಟಿವ್ ಆಗಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ನಾನು ಹೇಳಿದಂತೆ ಕಳೆದ 4-5 ವರ್ಷಗಳಿಂದ ಸಂಕೇಶ್ವರ ಭಾಗದಲ್ಲಿ ಮುಂಚೂಣಿ ನಾಯಕರಲ್ಲಿ ಗುರುತಿಸಿಕೊಂಡು ಒಂದು ಸಮಾಜ ಸೇವೆ ಇರಬಹುದು, ಅಥವಾ ರಾಜಕಾರಣ ಇರಬಹುದು, ಅಥವಾ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅನ್ನು ಮಾಡುವುದರ ಮೂಲಕವಾಗಿ ಜನರ ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನ ಮುಟ್ಟಿಸ್ತೀನಿ, ಅಥವಾ ನನ್ನ ಕೈಲಿಂದಾದಂಥ ಒಂದು ಸಮಾಜ ಸೇವೆಯನ್ನ ಮಾಡುವುದರ ಮೂಲಕವಾಗಿ ನೊಂದವರ ಬಡವರಿಗೆ ನನ್ನ ಕೈಲಿಂದಾದಂಥ ಒಂದು ಸಹಾಯವನ್ನು ಮಾಡ್ತೀನಿ ಎಂಬ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಅನೇಕ ಉತ್ತಮ ರಾಜಕಾರಣಿಗಳ ಜೊತೆ ಒಡನಾಟವನ್ನು ಹೊಂದಿದ್ರು ಕೂಡ ಜನರು ಬಂದ್ರೆ ಇವರೆಲ್ಲರೂ ನಮ್ಮ ಮನೆ ಮಕ್ಕಳು ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡು ಬೆಳೀತಕ್ಕಂಥ ವ್ಯಕ್ತಿನೇ ನಂದು ಮುಡ್ಸಿ. ಅನೇಕ ರಾಜಕೀಯ ಮುಖಂಡರ ಜೊತೆ ಉತ್ತಮ ಬಾಂಧವ್ಯ ಇರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಜನರ ಪರವಾಗಿ ಹೋರಾಟವನ್ನ ಮಾಡಿ ಅಥವಾ ಒಂದು ವಿನಂತಿಯ ಮೂಲಕ ಕೆಲಸವನ್ನು ಮಾಡಿ ಕೊಡುವುದರ ಜೊತೆಗೆ ತನ್ನ ನಗರದ ಅಭಿವೃದ್ಧಿ ಇರಬಹುದು ಅಥವಾ ತನ್ನ ನಂಬಿ ಬಂದಂತ ಜನಸಾಮಾನ್ಯರ ಕೆಲಸಗಳನ್ನ ಮಾಡಿಕೊಡುವುದರ ಮೂಲಕವಾಗಿ ಸಮಾಜದಲ್ಲಿ ಅತಿ ಕಡಿಮೆ ವಯಸ್ಸಿನಲ್ಲಿ ಹೆಚ್ಚಿನ ಹೆಸರನ್ನ ಮಾಡಿದಂತ ವ್ಯಕ್ತಿ ನಂದು ಮುಡ್ಸಿ. ಸದ್ಯ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕೀಯ ಮುಖಂಡ ಮತ್ತು ಮಾಜಿ ಸಂಸದ ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರ ಅತ್ಯಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಂತ ನಂದು ಮುಡ್ಸಿ ಇಡೀ ಕತ್ತಿ ಕುಟುಂಬದ ಜೊತೆ ಆತ್ಮೀಯ ಒಂದು ಒಡನಾಟ ಮತ್ತು ಬಾಂಧವ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಈ ಸಂಕೇಶ್ವರ ಗ್ರಾಮದ ಒಬ್ಬ ಹುಡುಗನ ಬಗ್ಗೆ ಅನ್ಬೋದು, ಈ ಒಬ್ಬ ಸಂಕೇಶ್ವರ ಗ್ರಾಮದ ಒಬ್ಬ ಸಿಪಾಯಿ ಅನ್ಬೋದು, ಮತ್ತ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿ ಮತ್ತ ಯಾವುದೇ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಪ್ಪ ಅಂತಂದ್ರೆ ಅವನ ಕೈ ಮೊದಲಿರ್ತದೆ. ಅದ ಯಾರಪ್ಪ ಅಂತಂದ್ರೆ ಅದು ನಂದು ಮುಡ್ಸಿ ಅವರು ನಂದು ಮುಡ್ಸಿ ಅಂತಂದ್ರೆ ಒಬ್ಬ ಏನೈತ್ರಿ ಧೀಮಂತ ನಾಯಕ, ಒಬ್ಬ ಒಳ್ಳೆಯ ವ್ಯಕ್ತಿ, ಮತ್ತ ಯಾವುದೇ ಗುಡಿ ಗುಂಡಾರ ಇರ್ಲಿ, ಯಾವುದೇ ರೀತಿ ಒಂದು ದೇವರ ಕಾರ್ಯಗಳಿರ್ಲಿ ಯಾವಾಗ್ಲೂ ಕೈ ಮುಂದೆ ಮಾಡಿ, ಮತ್ತ ಅದಲ್ದ ಏನೈತಿ ಸಮಾಜದಲ್ಲಿ ಎಲ್ಲರಿಗೂ ಸಮಾಜವನ್ನ ಕಟ್ಕೊಂಡು ಬೆಳೆಸಿ ಎಲ್ಲ ನಮ್ಮವ್ರನ್ಪ ಅನ್ಕೊಂಡೆ ಮತ್ತೆ ಎಲ್ಲಾ ಸಮಾಜದವ್ರನ್ನ ಕೈ ಹಿಡ್ಕೊಂಡು ಮಾಡ್ಕೊಂಡು ತಾನೇ ಅವರ ಒಂದು ಕಾರ್ಯವನ್ನ ಮೆಚ್ಚಿ ಮಾನ್ಯ ಒಂದು ಉಮೇಶನ ಕತ್ತಿಯವರು ಆಗಿರ್ಬೋದು, ಮಾನ್ಯ ರಮೇಶನ ಕತ್ತಿಯವರು ಆಗಿರ್ಬೋದು, ಮಾನ್ಯ ನಮ್ಮ ಶಾಸಕರಾದ ನಿಖಿಲನ ಕತ್ತಿಯವರಾಗಿರ್ಬೋದು, ಮಾನ್ಯ AB ಪಾಟೀಲ್ ಸಾಹೇಬ್ರವರಾಗಿರ್ಬೋದು, ಅವರೆಲ್ಲರೂ ಅವರ ಕಾರ್ಯಗಳನ್ನ ಮೆಚ್ಚಿ ಅವರನ್ನ ನಮ್ಮ ಈ ಒಂದು ಎಲೆಕ್ಟ್ರಿಕ್ ಸೊಸೈಟಿ ನಿರ್ದೇಶಕರಾಗಿ ಆಯ್ಕೆಯನ್ನ ಮಾಡಿದ್ದಾರೆ. ಮತ್ತು ಇನ್ನು ಇದೇ ರೀತಿ ಆ ಭಗವಂತಿಗೆ ನಾನು ಬೇಡ್ಕೊಳ್ತೇನೆ, ಅವ್ರ ಮೇಲೆ ಈ ಭಗವಂತದ ಆಶೀರ್ವಾದ ನಮ್ಮ ನಂದು ಮುಡ್ಸಿ ಅವ್ರ ಮೇಲೆ ಇರಬೇಕು. ಮತ್ತು ಸದಾ ಇದೇ ರೀತಿ ಅವರು ಸಮಾಜ ಸೇವೆಯನ್ನ ಮಾಡ್ಕೊಂತ ಸಮಾಜಗೋಸ್ಕರ ಕೆಲಸವನ್ನ ಮಾಡ್ಲಿ ಅನ್ನುವಂತ ಮಾತನ್ನ ಈ ಭಗವಂತನಲ್ಲಿ ಅವರಲ್ಲಿ ಬೇಡ್ಕೊಂಡು ಅವ್ರಿಗೆ ಮುಂದೆ ಬರುವಂತ ನಿರ್ಮಾಣಗಳಲ್ಲಿ ಎತ್ತರಕ್ಕೆ ಅವ್ರು ಬೆಳೀಲಿ, ಅವರ
ಅಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಒಂದು ರೀತಿಯಾಗಿ ನಾವು ಹೇಳ್ಬೇಕಂತಂದ್ರೆ ಸಂಕೇಶ್ವರ ಭಾಗದಲ್ಲಿ ಕತ್ತಿ ಅವರಿಗೆ ಹೆಚ್ಚಿನ ಬಲ ತುಂಬುವುದರಲ್ಲಿ ನಿರಂತರವಾಗಿ ಶ್ರಮ ಹಾಕ್ತಕ್ಕಂಥ ವ್ಯಕ್ತಿನೇ ನಂದು ಮುಡ್ಸಿ. ಶಾಸಕ ನಿಖಿಲ್ ಕತ್ತಿ ಇರ್ಬೋದು, ಅಥವಾ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಅವರ ಮಕ್ಕಳಾದಂತಹ ಪೃಥ್ವಿ ಕತ್ತಿ ಇರ್ಬೋದು, ಅಥವಾ ಪವನ್ ಕತ್ತಿ ಇರ್ಬೋದು, ಇವರೆಲ್ಲರ ಜೊತೆ ಆತ್ಮೀಯ ಸಂಬಂಧವನ್ನು ಹೊಂದುವುದರ ಮೂಲಕವಾಗಿ ಕತ್ತಿ ಕುಟುಂಬಕ್ಕೆ ಒಂದು ಬೆನ್ನೆಲುಬಾಗಿ ಮತ್ತು ಗಟ್ಟಿ ಧ್ವನಿಯಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿ ಮಾತನಾಡ್ತಕ್ಕಂಥ ವ್ಯಕ್ತಿ ನಂದು ಮುಡ್ಸಿ. ಈಗ ಸದ್ಯಕ್ಕೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಶಿವಾನಂದ ಮುಡ್ಸಿ ಗುರುತಿಸಿಕೊಂಡಿದ್ರು ಕೂಡ, ಅಥವಾ ಕತ್ತಿಯವರ ಕುಟುಂಬದ ಒಬ್ಬ ಹಿತೈಷಿಯಾಗಿ, ಹಿತಚಿಂತಕನಾಗಿ ಅಥವಾ ಅಭಿಮಾನಿಯಾಗಿ ಅವರ ಜೊತೆ ಇದ್ರೂ ಕೂಡ ಈತ ತನ್ನ ಸಣ್ಣ ವಯಸ್ಸಿನಲ್ಲಿ ಪಕ್ಷಾತೀತವಾದಂತಹ ಸಂಬಂಧಗಳನ್ನ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕೀಯ ಮುಖಂಡರೊಂದಿಗೆ ಹೊಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ನಂದು ಮುಡ್ಸಿಯ ಇವತ್ತಿನ ಏಳಿಗೆ ಮತ್ತು ಬೆಳವಣಿಗೆಗೆ ಕಾರಣ ಪ್ರಕಾಶ್ ಹುಕ್ಕೇರಿ ಮತ್ತು ಅವರ ಪುತ್ರ ಚಿಕ್ಕೋಡಿ ಸದರ್ಗ ಮತಕ್ಷೇತ್ರದ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಂದು ಮುಡ್ಸಿಯಲ್ಲಿರ್ತಕ್ಕಂಥ ಒಂದು ಬೆಳೆಯುವ ಛಲ ಅಥವಾ ಆತ ಸಮಾಜ ಸೇವೆಯನ್ನು ಮಾಡುವ ಅನೇಕ ಗುಣಗಳನ್ನ ಕಂಡಂತ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ನಂದು ಮುಡ್ಸಿಗೆ ಸರ್ವ ರೀತಿಯಿಂದಲೂ ಸಹಾಯ ಸಹಕಾರ ನೀಡಿ ಅವರನ್ನ ಈ ಹಂತಕ್ಕೆ ತರುವುದರಲ್ಲಿ ಹುಕ್ಕೇರಿ ಕುಟುಂಬ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರಥಮ ಅವರಿಗೆ ಸಂಕೇಶ್ವರ ಪುರಸಭೆಯ ಸದಸ್ಯರಾಗಿ ಆಯ್ಕೆಯಾದಂತಹ ನಂದು ಮುಡ್ಸಿ ಆ ಸಂದರ್ಭದಲ್ಲಿ ಕೇವಲ ತನ್ನ ವಾರ್ಡಿಗೆ ಮಾತ್ರ ಸೀಮಿತವಾಗಿರದೆ ಸಂಕೇಶ್ವರದ ಸರ್ವ ಜನರ ಕೆಲಸಗಳನ್ನ ಮಾಡಿಕೊಡುವುದರ ಮೂಲಕವಾಗಿ ಕೇವಲ 2 ವರ್ಷದಲ್ಲಿ ಒಬ್ಬ ಅತ್ಯುತ್ತಮ ನಗರ ಸೇವಕ ಅಂತೇಳಿ ಹೆಸರನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಒಂದು ಏನು ಕಳೆದ KV ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಕತ್ತಿಯವರ ಪೆನ್ನಲ್ನಿಂದ ಗುರುತಿಸಿಕೊಂಡು ಇಡೀ ಕತ್ತಿ ಕುಟುಂಬ ಏನು ಜಾರಕಿಹೊಳಿ ಬಣದ ವಿರುದ್ಧ ಏನು ಗೆಲುವನ್ನ ಸಾಧಿಸಿತು, ಆ ಸಂದರ್ಭದಲ್ಲಿ ನಂದು ಮುಡ್ಸಿ ಇಡೀ ಹುಕ್ಕೇರಿ ತಾಲೂಕಿನಾದ್ಯಂತ ಸಂಚರಿಸಿ ತಾನೂ ಕೂಡ ಒಬ್ಬ ಅಭ್ಯರ್ಥಿಗೆ ತಾನೂ ಜಯಗಳಿಸುವುದರ ಮೂಲಕ ಬೇರೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಕತ್ತಿ ಕುಟುಂಬದ ನಿಷ್ಠಾವಂತ ಒಬ್ಬ ಸೇವಕನಾಗಿ ಅಥವಾ ಅವರ ಹಿತೈಷಿಯಾಗಿ ಅಥವಾ ಅವರ ಅಭಿಮಾನಿಯಾಗಿ ತನು ಮನ ಧನದಿಂದ ಕತ್ತಿ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದರ ಮೂಲಕವಾಗಿ ಈ ಭಾಗದಲ್ಲಿ ಅಂದ್ರೆ ಸಂಕೇಶ್ವರ ಭಾಗದಲ್ಲಿ ಕತ್ತಿಯವರ ಬಲಗೈ ಬಂಟ ಅಥವಾ ಕತ್ತಿ ಮನೆತನದ ಅತ್ಯಂತ ನಂಬಿಕೆಯ ವ್ಯಕ್ತಿ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿದ್ರೆ ಅಥವಾ ನಂದು ಮುಡ್ಸಿಗೆ ಏನು ಒಂದು ಆತನ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ಕೆಲವೊಬ್ರು ವಿರೋಧ ಮಾಡೋದನ್ನ ಹೊರತುಪಡಿಸಿದ್ರೆ ಜನಸಾಮಾನ್ಯರಾಗಲಿ ಅಥವಾ ರಾಜಕಾರಣದಿಂದ ಹೊರಗೆ ಇದ್ದಂತ ಎಲ್ಲಾ ವ್ಯಕ್ತಿಗಳು ಅಥವಾ ನೊಂದವರು, ಹಿಂದುಳಿದವರು ಅಥವಾ ಏನು ಕಷ್ಟ ಅಂತ ಹೇಳ್ಕೊಂಡು ಬರ್ತಾರೆ ಅಂತವರಿಗೆ ಎಂದೂ ಕೂಡ ನಂದು ಮುಡ್ಸಿ ದ್ರೋಹ ಮಾಡಿಲ್ಲ ಅಂತ ಇಲ್ಲಿ ಹೇಳ್ಬೋದು. ಈ ಎಲ್ಲ ಗುಣಗಳನ್ನ ಮೆಚ್ಚಿಕೊಂಡಂತ ಅನೇಕರು ಇವತ್ತು ನಂದು ಮುಡ್ಸಿ ಅಂದ್ರೆ ಅವರ ಕಷ್ಟ ಕಾಲದ ಸಂದರ್ಭದಲ್ಲಿ ಮೊದಲಿಗೆ ಸಂಕೇಶ್ವರದಲ್ಲಿ ಹೆಸರು ನೆನಪಿಗೆ ಬರ್ತದೆ ಅಂದ್ರೆ ಅದು ನಂದು ಮುಡ್ಸಿ. ಇಷ್ಟೇ ಅಲ್ಲದೆ ಕೇವಲ ಒಬ್ಬ ರಾಜಕೀಯ ನಾಯಕನಾಗಿ ಗುರುತಿಸಿಕೊಳ್ಳದೆ ಸಹಕಾರ ಸಂಘಗಳಲ್ಲಿ ಕೂಡ ಕೆಲಸವನ್ನ ಮಾಡುವುದರ ಮೂಲಕವಾಗಿ ಸಹಕಾರ ಸಂಘಗಳ ಬೆಳವಣಿಗೆಗೆ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ಕೂಡ ನಂದು ಮುಡ್ಸಿ ಇವತ್ತು ಮಾಡ್ತಾ ಇದ್ದಾರೆ. ಏನು ಸದರ್ಗದ ಪ್ರತಿಷ್ಠಿತ ಅನ್ನಪೂರ್ಣೇಶ್ವರಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತಿದೆ, ಅದು ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ನೇತೃತ್ವದ ಸಂಸ್ಥೆ. ಈ ಸಂಸ್ಥೆಯ ನಿರ್ದೇಶಕರಾಗಿಯೂ ಕೂಡ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಈ ಮಾತನ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಸಂಸ್ಥೆಗಳಲ್ಲಿ ಇವತ್ತು ನಂದು ಮುಡ್ಸಿ ಒಬ್ಬ ನಿರ್ದೇಶಕರಾಗಿ ಅಥವಾ ಅವರ ಪರಮಾಪ್ತರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಅಂತಂದ್ರೆ ಆ ಮನೆತನದವರು ಅಂದ್ರೆ ಇಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಮನೆತನದವರು ನಂದು ಮುಡ್ಸಿ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಎಷ್ಟೊಂದು ಭರವಸೆ, ನಂಬಿಕೆ ಮತ್ತು ವಿಶ್ವಾಸನ ಇಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಈ ವ್ಯಕ್ತಿ ಕೇವಲ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಅಥವಾ ಹುಕ್ಕೇರಿ ತಾಲೂಕಿಗೆ ಅಥವಾ ಸಂಕೇಶ್ವರ ನಗರಕ್ಕೆ ಮಾತ್ರ ಸೀಮಿತವಾಗಿರದೆ ಜಿಲ್ಲೆಯ ಅನೇಕ ವಿಧಾನಸಭಾ ಮತಕ್ಷೇತ್ರಗಳ ರಾಜಕೀಯ ನಾಯಕರು ನಂದು ಮುಡ್ಸಿಯನ್ನ ನಂಬಿದ್ದಾರೆ. ಅದರ ಜೊತೆಗೆ ಪ್ರತಿಯೊಂದು ವಿಧಾನಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರಗಳಿಗೆ ಹೋಗಿ ತನ್ನ ಹಿಂಬಾಲಕರು ಅಥವಾ ತನ್ನ ಸಂಬಂಧಿಕರು ಅಥವಾ ತನ್ನ ಸ್ನೇಹಿತರನ್ನು ಒಗ್ಗೂಡಿಸಿ ಕೆಲವೊಂದು ಶಾಸಕರ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನು ಕೂಡ ನಂದು ಮುಡ್ಸಿಯವರು ವಹಿಸ್ತಾ ಇದ್ದಾರೆ ಅಂತಂದ್ರೆ ಇದು ಅಚ್ಚರಿ ಎನಿಸಿದ್ರು ಕೂಡ ಅದು ವಾಸ್ತವಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಸತ್ಯವಾಗಿದೆ. ಯಾಕೆಂದ್ರೆ ಮೂಲತಃ ಒಬ್ಬ ಉದ್ಯಮಿಯಾಗಿ ಗುರುತಿಸಿಕೊಳ್ಳುವುದರ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ನಿರಂತರವಾಗಿ ಇರುವುದರ ಮುಖಾಂತರ ಮತ್ತು ರಾಜಕಾರಣಿಗಳ ಜೊತೆ ಆತ್ಮೀಯ ಒಡನಾಟವನ್ನ ಹೊಂದಿರತಕ್ಕಂಥ ನಂದು ಮುಡ್ಸಿ ಬಹುಶಃ ಮುಂದಿನ ದಿನಗಳಲ್ಲಿ ಒಬ್ಬ ಪ್ರಬಲ ರಾಜಕೀಯ ನಾಯಕನಾಗಿ ಬೆಳೆಯುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೂಡ ಈತನ ಬಗ್ಗೆ ಅಭ್ಯಾಸವನ್ನ ಮಾಡಿದಾಗ ಅನೇಕ ವಿಧಾನಸಭಾ ಮತಕ್ಷೇತ್ರಗಳ ಶಾಸಕರಾಗ್ಲಿ ಅಥವಾ ಅಲ್ಲಿಯ ಸ್ಥಳೀಯ ಮುಖಂಡರಾಗ್ಲಿ ನಂದು ಮುಡ್ಸಿ ಅಂತಂದ್ರೆ ಸಂಕೇಶ್ವರ ಭಾಗದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ಅವ್ರಿಗೂ ನಮಗೂ ಕೂಡ ಆತ್ಮೀಯ ಸಂಬಂಧ ಇದೆ, ಅವರು ಮೇಲಿಂದ ಮೇಲೆ ಈ ಕಡೆಗೆ ಬರ್ತಾರೆ, ನಮ್ಮ ಶಾಸಕರ ಜೊತೆ ಉತ್ತಮವಾದಂತಹ ಒಡನಾಟವನ್ನ ಹೊಂದಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಅನೇಕ ಶಾಸಕರ ಹಿಂಬಾಲಕರು ಮತ್ತು ಅವರು ಆಪ್ತರು ಕೂಡ ಹೇಳ್ತಾರೆ. ಕೇವಲ ತೋರಿಕೆಗಾಗಿ ರಾಜಕಾರಣ ಅಥವಾ ಸಮಾಜ ಸೇವೆಯನ್ನ ಮಾಡದೆ ಧಾರ್ಮಿಕವಾಗಿಯೂ ಕೂಡ ಶಿವನ ಪರಮ ಆರಾಧಕ ಅಥವಾ ಶಂಕರಲಿಂಗನ ಪರಮ ಭಕ್ತ ಅಂತ ಇಲ್ಲಿ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನಾನು ಯಾರಿಗೆ ಹೆದರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಧರ್ಮಕ್ಕೆ ಮತ್ತು ದೇವರಿಗೆ ಹೆದರ್ತೀನಿ ಅಂತಕ್ಕಂಥ ಒಂದು ವಿಚಾರಧಾರೆಯನ್ನ ಇಟ್ಕೊಂಡಂತ ನಂದು ಮುಡ್ಸಿ ಪ್ರತಿದಿನ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವುದರ ಜೊತೆಗೆ ಸಂದರ್ಭಾನುಸಾರವಾಗಿ ತನ್ನ ಶಕ್ತಿ ಇರುವಷ್ಟು ಅಥವಾ ತನ್ನ ಕೈಲಿಂದಾದಂಥ ಸಹಾಯ ಸಹಕಾರವನ್ನ ಧರ್ಮದ ರಕ್ಷಣೆಗಾಗಿ ಅಥವಾ ದಾನ ಧರ್ಮದ ರೂಪದಲ್ಲಿ ಕೊಡುವುದರ ಮೂಲಕವಾಗಿ ತಾನು ಏನೇ ಮಾಡಿದ್ರು ಕೂಡ ಎಲ್ಲಿಯೂ ತೋರಿಕೆಗೆ
ಮಾಡದೆ ಸಮಾಜಕ್ಕೆ ಒಳಿತಾಗ್ಲಿ ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಕೊಂಡಿರೋದ್ರಿಂದ ಅನೇಕ ಜನ ಈತನ ಕಾರ್ಯಗಳನ್ನ ಸ್ಮರಿಸುತ್ತಾರೆ. ಮುಂದಿನ ದಿನಗಳು ಕೂಡ ಶಿವಾನಂದ ಮುಳುಸಿಯಿಂದ ಉತ್ತಮವಾದಂಥ ಸಮಾಜ ಸೇವೆ ಸಿಗಲಿ, ಜನಸೇವೆ ಮಾಡತಕ್ಕಂಥ ಹೆಚ್ಚಿನ ಶಕ್ತಿಯನ್ನ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಏನು ಇವತ್ತು ಒಂದು ಜನ್ಮದಿನದ ಸಡಗರದಲ್ಲಿದ್ದಾರೆ. ಇವರ ಜನ್ಮದಿನದ ಸಡಗರವನ್ನ ಒಂದು ರೀತಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಈ ಭಾಗದ ಅನೇಕ ಯುವ ಮುಖಂಡರು ಮತ್ತು ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ. ಇವೆಲ್ಲ ನಾಯಕತ್ವದ ಗುಣಗಳನ್ನ ಕಂಡಿರ್ತಕ್ಕಂಥ ಕತ್ತಿ ಕುಟುಂಬದವರು ನಂದು ಮುಳುಸಿಯನ್ನ ಹೇಗಾದ್ರೂ ಮಾಡಿ ರಾಜಕಾರಣದಲ್ಲಿ ನಾವು ಬೆಳೆಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಅವರು ಕೂಡ ಈ ವ್ಯಕ್ತಿಯ ಮೇಲೆ ಭರವಸೆ ಮತ್ತು ನಂಬಿಕೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ಆದ್ಯತೆಯನ್ನ ಅಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಆದ್ಯತೆಯನ್ನ ನಂದು ಮುಳುಸಿ ಅವರ ಮೇಲೆ ಇಡುವುದರ ಮೂಲಕ ರಮೇಶ್ ಕತ್ತಿ ಆಗಿರ್ಬೋದು, ನಿಖಿಲ್ ಕತ್ತಿ ಆಗಿರ್ಬೋದು, ಪೃಥ್ವಿ, ಪವನ್ ಇವರೆಲ್ಲರೂ ಕೂಡ ನಂದು ಮುಳುಸಿಯ ಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೊರೆ ಅಂತಂದ್ರೆ ಇಲ್ಲಿ ಜವಾಬ್ದಾರಿಯನ್ನು ಹಾಕ್ತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಒಬ್ಬ ನಂಬಿದ ನಾಯಕರು ಏನ್ ಅವ್ರ ಮೇಲೆ ವಿಶ್ವಾಸವನ್ನ ಇಟ್ಟಿರ್ತಾರೆ, ಆ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇದುವರೆಗೆ ನಂದು ಮುಳುಸಿ ಕೆಲಸ ಮಾಡುವುದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಕತ್ತಿ ಕುಟುಂಬದ ಆಶೀರ್ವಾದ ನಂದು ಮುಳುಸಿ ಮೇಲೆ ಇರುವುದರಿಂದ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.